ಹಾಯ್ ಹಲೋ ನಮಸ್ಕಾರ. ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಳೆಗಾಲದಲ್ಲಿ ಈ ಚಳಿಯಲ್ಲಿ ಬಿಸಿ ಬಿಸಿಯಾದ ಮುದ್ದೆ ಜೊತೆಗೆ ಟೊಮೊಟೊ ಗೊಜ್ಜು ತಿಂತಾ ಇದ್ದರೆ ಎಷ್ಟು ರುಚಿ ಅಲ್ವಾ. ಹಾಗಾದರೆ ಬಿಸಿ ಬಿಸಿ ಮುದ್ದೆ ಟೊಮೊಟೊ ಗೊಜ್ಜನ್ನು ಮಾಡುವ ಬನ್ನಿ. ನೋಡಿ, ಬಿಸಿ ಬಿಸಿ ಮುದ್ದೆ ಜೊತೆಗೆ ಈರುಳ್ಳಿ ಕಟ್ ಮಾಡಿರೋದು ಮತ್ತು ಟೊಮೊಟೊ ಗೊಜ್ಜು. ಹಾಗಾದರೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಷ್ಟು ಚಿಕನ್ ಸಾರು ಫ್ರೈ ತಿಂದ್ರೂ ಮತ್ತು ಗ್ರೇವಿ ತಿಂದ್ರೂ ಇದರಂಥ ರುಚಿ ಎಲ್ಲೂ ಬರಲ್ಲ. ಈ ಚಳಿಗಾಲದಲ್ಲಿ ಮಳೆ ಬರುವ ಟೈಮಲ್ಲಿ ಎಷ್ಟು ರುಚಿಯಾಗಿರುತ್ತಂದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಇದು ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಬನ್ನಿ ತಿಳ್ಕೊಳ್ಳೋಣ. ಇವಾಗ 3 ಟೊಮೊಟೊ, 1 ಬೆಳ್ಳುಳ್ಳಿ, 5ರಿಂದ 6 ಹಸಿರು ಮೆಣಸಿನ್ಕಾಯಿ. ಇಲ್ಲಿ ನೋಡಿ, ಕೆಂಪು ಟೊಮೊಟೊ ತಗೊಳ್ಳಿ ಮತ್ತು ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಖಾರ ಬೇಕಿದ್ದರೂ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ತಗೊಳ್ಳಿ, ಇಲ್ಲ ಸಪ್ಪೆ ಬೇಕಿದ್ದರೂ 2ರಿಂದ 3 ಹಸಿರು ಮೆಣಸಿನ್ಕಾಯಿ ಇದ್ದರೆ ಸಾಕು. ಇಲ್ಲಿ ನೋಡಿ, ನಾನು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಕೊತ್ತಂಬರಿ ಎಣ್ಣೆಯಲ್ಲಿ ಹುರಿಬಾರ್ದು, ಮಿಕ್ಸಿಗೆ ಹಾಕಬೇಕಾದ್ರೆ ಗೊಜ್ಜನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಹಸಿರು ಮೆಣಸಿನ್ಕಾಯಿ, 3 ಟೊಮೊಟೊ, ಒಂದು 3ರಿಂದ 4 ಜನಕ್ಕೆ ಆಗುವಷ್ಟು, ಇಲ್ಲ ಒಂದು 3 ಜನನೂ ಜಾಸ್ತಿ ಗೊಜ್ಜು ತಿನ್ನೋರಿದ್ದರೆ ಒಂದು 3 ಅಷ್ಟೇ ತಿನ್ಬಹುದು. ಇದು ಕ್ವಾಂಟಿಟಿ. 4 ಜನ ಇದ್ದರೆ 4ರಿಂದ 5 ಟೊಮೊಟೊ ತಗೊಳ್ಳಿ. ನಾವು ತಗೊಂಡಿರೋದು ಬರೀ 3 ಟೊಮೊಟೊ. ನಾವು ಮನೇಲಿ ಬರೀ 4 ಜನ ಇರೋದು, ಅದಕ್ಕಾಗಿ 3 ಟೊಮೊಟೊ ತಗೊಂಡಿದ್ದೀನಿ. ನಮ್ಮ ಮನೆಯವರು ಖಾರ ತಿನ್ನಲ್ಲ, ಅದಕ್ಕಾಗಿ ನಾನು ಮೆಣಸಿನ್ಕಾಯಿ ಜಾಸ್ತಿ ತಗೊಂಡಿದ್ದೀನಿ. ಯಾಕಂದರೆ ನನಗೆ ಎಕ್ಸ್ಟ್ರಾ ಇರಲಿ ಅಂತ, ನಮ್ಮ ಮನೆಯವರಿಗೆ ಕಮ್ಮಿ ಇರಲಿ ಅಂತ. ಇಲ್ಲಿ ನೋಡಿ, ಇವಾಗ ಬಾಣಲಿ ಇಕ್ಕಿ ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಎಲ್ಲ ಒಂದೇ ಸರಿ ಹಾಕಿ, ಟೊಮೊಟೊ, ಕೊತ್ತಂಬರಿ ಹಾಕಕ್ಕೆ ಹೋಗಬೇಡಿ. ಇದು ಮಿಕ್ಸಿಗೆ ಹಾಕೋಬೇಕಾದ್ರೆ ಅವಾಗ ಹಾಕಬೇಕಷ್ಟೇ, ಇವಾಗ ಹಾಕೋಂಗಿಲ್ಲ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ 3 ಒಂದೇ ಸರಿ ಹಾಕ್ಕೊಳ್ಳಿ. ಇದು ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ, ಟೊಮೊಟೊ ಬೇಗ ಬೇಯಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಗ ಹಾಕ್ಕೊಳ್ಳಿ. ಹಾಕಿದರೆ ಮಾತ್ರ ಬೇಗ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಎಣ್ಣೆ ಇಲ್ಲ ಅಂದರೆ ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ ಟೊಮೊಟೊ ಹಣ್ಣು. ಅದಕ್ಕಾಗಿ ಒಂದು ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಕಡಿಮೆ ಇದ್ದರೆ ಉಪ್ಪು ಆವಾಗ ಸೇರಿಸ್ಕೊಳ್ಳಿ, ಉಪ್ಪನ್ನ ಜಾರಿಗೆ ಹಾಕಬೇಕಾದ್ರೆ. ಇಲ್ಲಿ ನೋಡಿ, ನಾನು ಇದು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಹುರಿಯೋಷ್ಟರಲ್ಲಿ ಸೈಡಿಗೆ ಮುದ್ದೆನೂ ಬಿಸಿ ಮುದ್ದೆ ಮಾಡಿಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಗೊಜ್ಜು ತಿಂತಾಯಿದ್ರೆ ಆಹಾ ಅನ್ನೋ ಮಟ್ಟಿಗೆ ಇರುತ್ತೆ ರುಚಿ. ಹಳ್ಳಿ ಸ್ಟೈಲೆಲ್ಲ ಜಾಸ್ತಿ ಇದು ಮಾಡೋದು. ಹಳ್ಳಿ ಕಡೆ ಗೊಜ್ಜು ಮುದ್ದೆ ಅಂದ್ರೇ ರೈತರಿಗೆ ಇಷ್ಟಪಟ್ಟು ತಿಂತಾರೆ. ಇದು ಚಿಕನ್ ಸಾರು, ಗ್ರೇವಿ ಅವೆಲ್ಲ ಇದೇ ಇಷ್ಟ ಅವರಿಗೆ. ಇಲ್ಲಿ ನೋಡಿ, ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಮುಚ್ಚಿಕ್ಕಿದ್ದೀನಿ. ಇವಾಗ ಟೊಮೊಟೊ ಬೇಗ ಬೇಯಲಿ ಅಂತ ಉಪ್ಪು ಹಾಕಿದ್ನಲ್ಲ, ಇವಾಗ ನೋಡಿ ಒಂದೆರಡು ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ, ಬೆಂದಿದೆ ನೋಡಿ, ವಾಸನೆ ಬರ್ತಾಯಿದೆ. ತುಂಬ ಇವಾಗೇ ತಿನ್ನೋ ಹಂಗಾಗಿದೆ ನನಗೆ, ಅಷ್ಟು ಚೆನ್ನಾಗಿದೆ. ನನಗೆ ಗೊಜ್ಜು ಮುದ್ದೆ ಅಂದರೆ ತುಂಬ ಇಷ್ಟ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ಕೆಲವೊಬ್ರಿಗೆ ಗೊಜ್ಜು ಮಾಡ್ತಾರೆ, ಹೆಂಗಂದ್ರೆ ಹಂಗೆ ಮಾಡ್ತಾರೆ, ಅರ್ಧ ಬರ್ಧ ಬೇಯೋ ಥರ ಟೊಮೊಟೊ ತಗೊಂಡು ಗೊಜ್ಜು ಕಿವುಸ್ತಾರೆ. ಕೈಯಾಗೆ ಕಿವುಸಿದ್ರೂ ಚೆನ್ನಾಗಿರುತ್ತೆ, ಜಾರ್ಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಜಾರ್ ಹಾಕ್ಕೊತೀನಿ. ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ಒಂದು ಸರಿ ಹಿಂಗೆ ಝುಯ್ ಅನ್ಬೇಕಷ್ಟೇ, ಜಾಸ್ತಿ ರುಬ್ಬಕ್ಕೆ ಹೋಗಬಾರ್ದು, ಅದೊಂಥರ ಚಟ್ನಿ ಥರ ಆಗಿಬಿಡುತ್ತೆ. ಇಲ್ಲಿ ನೋಡಿ ಆಗಿದೆ. ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಹಾಕ್ಕೊಂಡು ತಿನ್ನೋದೇ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಟೇಸ್ಟ್ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಗೊಜ್ಜು ಹೇಗೆ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ನೀವು ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ಕಲ್ತ್ಕೊತಾರೆ. ಯಾರಿಗೆ ಗೊಜ್ಜು ಮಾಡೋಕ್ಕೆ ಬರಲ್ವೋ ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.